60 days ಅಲ್ಲಿ 10K ಫಾಲೋವರ್ಸ್ ಕಂಪ್ಲೀಟ್ ಮಾಡೋ ಡೇ 10 ಟಿಕೆಟ್ ತಗ್ಸ್ಕೊಂಡು ಹೊಂಟಿದೀವಿ. ಈಗ ಒಳಗಡೆ ಬಂದಾದ್ಮೇಲೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು ಕಲ್ಲಿನ ತೇರ್ ಹತ್ರ. ನಾನು 50 ರೂಪಾಯಿ ನೋಟ್ ತಕೊಂಡು ಒಂದು ವಿಡಿಯೋ ಶೂಟ್ ಮಾಡ್ಕೊಂತ ಇದ್ದೆ. ನನ್ ನೋಡಿ ಎಲ್ರು ಕೂಡ ಅದೇ ತರ ಮಾಡ್ತಾ ಇದ್ರು. ಹಾಗೇನೆ ನಾವು ಬೇರೆ ಪ್ಲೇಸ್ ಹತ್ರ ಬಂದ್ಬಿಡ್ತೀವಿ. ಈ ಒಂದು ಕಲ್ಲಿನ ಕಂಬದಲ್ಲಿ 16 ಕಂಬ ಇದಾವಂತೆ. ಅದನ್ನು ನೋಡ್ಕೊಂಡು ಅದ್ರ ಎದುರುಗಡೆನೆ ಒಂದ್ ಮೂವಿ ಶೂಟಿಂಗ್ ತುಂಬಾ ಆಗ್ತಾವಂತೆ ಈ ಪ್ಲೇಸ್ ಅಲ್ಲಿ. ಯಾಕಂದ್ರೆ ಈ ಗಿಡ ಸುತ್ತ ಎಲ್ಲ ಬೈಲೆ ಇರೋದು. ಹಾಗೆ ಒಳಗಡೆ ಏನಾದ್ರೂ ಹೋದ್ರೆ ತುಂಬಾ ಕತ್ಲಿದೆ ಅಂತೆ. ಏನ್ ಟಾರ್ಚ್ ಹಾಕಿದ್ರು ಕೆಲಸ ಮಾಡಲ್ಲಂತೆ. ನೋಡೋಣ ಅಂತ ಹೋದ್ವಿ. ಒಳಗಡೆ ಬಂದಾಗಂತೂ ನನ್ನ ಫ್ರೆಂಡ್ ನ ಹುಡುಕ್ತಿದೀನಿ. ಅವ್ನು ನೋಡಿದ್ರೆ ದೇವ್ ತರ ಇಲ್ಲಿ ಕುಂತಿದ್ದ. ಹಾಗೆ ಈ ಕಲ್ ಕಂಬನು ಬಾರಿಸಿದ್ರೆ ತಬಲಾ ಬಾರಿಸೋ ಸೌಂಡ್ ಬರುತ್ತಂತೆ. ನಾವಂತೂ ಬಾರಿಸ್ ನೋಡಿದ್ವಿ, ಏನು ಆತರ ಸೌಂಡ್ ಬರ್ಲಿಲ್ಲ. ಹಾಗೆ ನಾವು ಹೊರಟಿದೀವಿ ಸೀದಾ ಪುರಂದರ ದಾಸರ ಮಂಟಪ ಹತ್ರ. ಅಲ್ಲಿನೂ ವ್ಯೂ ಚೆನ್ನಾಗೈತಂದ್ರು, ಅದಕ್ಕೆ ಹೊಂಟಿದೀವಿ. ಹಾಗೆ ನಮ್ಮ ಅಜ್ಜಿಯವ್ರ ಶಾಪ್ ಅಲ್ಲಿ ಮಿರ್ಚಿ ಮಂಡಕ್ಕಿನೂ ತಗೊಂಡ್ ಹೊರಡ್ತೀವಿ. ಪುರಂದರ ದಾಸರ ಮಂಟಪ ಹತ್ರ ಬಂದ್ಬಿಡ್ತೀವಿ. ನಾವು ಹೊರಗಡೆನೆ ಎಷ್ಟ್ ಚೆನ್ನಾಗಿ ಕಾಣ್ತಿದೆ, ಇನ್ನ ಒಳಗಡೆ ಎಷ್ಟ್ ಚೆನ್ನಾಗಿರ್ಬೋದು ಅಂತ ಹೊರಡ್ತೀವಿ. ಈ ಪ್ಲೇಸ್, ಈ ವೆದರ್, ಈ ವ್ಯೂ ಸಖತ್ತಾಗಿ ಮ್ಯಾಚಿಂಗ್ ಆಗೈತಂತ ಸ್ಲಿಪ್ಪರ್ ಬಿಟ್ಟು ಸೀದಾ ಮೇಲ್ಗಡೆ ಹೋಗ್ತೀವಿ. ಈ ಪ್ಲೇಸ್ ಏನಾದ್ರೂ ಚೆನ್ನಾಗ್ ಅನ್ಸಿದ್ರೆ ಒಂದ್ ಕಮೆಂಟ್ ಹಾಕ್ಲೇಬೇಕು ನೀವು. ನನ್ಗಂತೂ ಈ ಪ್ಲೇಸಿಗೆ ಬಂದು ತುಂಬಾ ಖುಷಿ ಆಯ್ತು. ಮಿರ್ಚಿ ಮಂಡಕ್ಕಿನೂ ತಿನ್ಕೊಂಡ್ಬಿಟ್ಟು ಸೀದಾ ನೀರ್ ಹತ್ರ ಬರ್ತೀವಿ, ವಾಟರ್ ಪ್ರೂಫಾ ಅಂತ ಚೆಕ್ ಮಾಡಕ್ಕೆ. ಯಾಕೆ ಅಂದ್ರೆ ನನ್ ಫ್ರೆಂಡ್ಸ್ ನಂಬ್ತಾ ಇರ್ಲಿಲ್ಲ. ಅದಕ್ಕೆ ನನ್ ಫ್ರೆಂಡ್ಸ್ ಅಂತೂ 5 ಸೆಕೆಂಡ್ ಕಲಾಬಿಲಿ ಆಗ್ಬಿಡ್ತಾರೆ. ಹಾಗೆ ನಾನು ನನ್ ಫ್ರೆಂಡ್ ಒಂದ್ ಚಾಲೆಂಜ್ ತಗೊಂಡಿರ್ತೀವಿ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ನೀರಲ್ಲಿ. ಹೋಗ್ಬೇಕಾದ್ರೆ ಕಾಲ್ ಸ್ಕೆಡ್ ಆಗಿ ಬಿದ್ಬಿಡ್ತಾನೆ ನನ್ ಫ್ರೆಂಡ್. ಅವ್ನ್ ಬೀಳದಿರ್ಲಿ, ನಾನು ಕೂಡ ಬೀಳಿಸ್ಬಿಡ್ತಾನೆ. ಹಾಗೆ ನಾವು ಕೂಡ ಒಂದು ವಾಟರ್ ಫಾಲ್ಸ್ ಹತ್ರ ಬಂದಿರ್ತೀವಿ. ನೋಡಿ ಎಷ್ಟ್ ಚೆನ್ನಾಗಿದೆ ವ್ಯೂ ಅಂತ. ಇದು ಲಾಸ್ಟ್ ಪಾರ್ಟ್ ಹಂಪಿದು. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ, ಹಂಗೆ ಕಮೆಂಟ್ ಮಾಡಿ.